ಆಪರೇಷನ್ ಸಿಂಧೂರ ಯಶಸ್ಸಿನ ಹಿನ್ನೆಲೆಯಲ್ಲಿ ಸಿಂಧೂರ ವಿಜಯೋತ್ಸವ ಸಮಿತಿ ವತಿಯಿಂದ ಮಂಗಳೂರಿನಲ್ಲಿ ಸಿಂಧೂರ ವಿಜಯೋತ್ಸವ ಯಾತ್ರೆ ನಡೆದಿದೆ. ಮಂಗಳೂರಿನ ಪಿವಿಎಸ್ ವೃತ್ತದಿಂದ ಮಹಾನಗರ ಪಾಲಿಕೆ ಕಚೇರಿವರೆಗೆ ನಡೆದ ಯಾತ್ರೆಯಲ್ಲಿ ನೂರಾರು ಮಂದಿ ತ್ರಿವರ್ಣ ಧ್ವಜವನ್ನು ಹಿಡಿದು ಪಾಲ್ಗೊಂಡಿದ್ರು. ಭಾರತ ಮಾತೆ, ಭಾರತೀಯ ಸೇನೆಗೆ ಘೋಷಣೆ ಕೂಗ್ತಾ ಸಾಗಿದ್ದಾರೆ. ಲಾಲ್ಬಾಗ್ ವೃತ್ತದ ಬಳಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೌಕಾದಳದ ನಿವೃತ್ತ ಅಧಿಕಾರಿ ಸುಧೀರ್ ಪೈ ಅವರು, ಭಾರತೀಯ ಸೇನೆಯ ಬಲಾಢ್ಯ ತಾಂತ್ರಿಕತೆ ಹಾಗೂ ತಂತ್ರಗಾರಿಕೆಯಿಂದ ಆಪರೇಷನ್ ಸಿಂಧೂರ ಗೆಲುವು ಸಾಧ್ಯವಾಗಿದೆ. ನಮ್ಮ ಸೇನಾ ಕಾರ್ಯಾಚರಣೆ ಅತ್ಯಂತ ಹೆಮ್ಮೆ ತಂದಿದೆ ಅಂತ ಹೇಳಿದರು. ಇನ್ನು ಸಾಮಾಜಿಕ ಕಾರ್ಯಕರ್ತೆ ರಶ್ಮಿ ಸಾಮಂತ್ ಮಾತನಾಡಿ, ಉಗ್ರರು ಭಾಷೆ ಜಾತಿ ಕೇಳದೆ ಧರ್ಮದ ಆಧಾರದಲ್ಲಿ ಕೊಲೆ ಮಾಡಿದ್ದಾರೆ. ನಾವೆಲ್ಲ ನಮ್ಮೊಳಗಿನ ಆಂತರಿಕ ಕಚ್ಚಾಟವನ್ನ ಬಿಟ್ಟು ಸನಾತನ ಧರ್ಮಕ್ಕಾಗಿ ಒಂದಾಗುವ ಕಾಲ ಬಂದಿದೆ. ನಮ್ಮ ದೇಶದಲ್ಲಿ ಅದೆಷ್ಟೋ ರೋಹಿಂಗ್ಯಾ, ಪಾಕಿಸ್ತಾನಿಯರು, ಬಾಂಗ್ಲಾದವರಿದ್ದು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇಂಥವರನ್ನ ದೇಶದಿಂದ ಹೊರಗಟ್ಟಬೇಕಾದ್ರೆ ಸಿಎಎ, ಎನ್ಆರ್ಸಿ ಪರವಾಗಿ ಬೆಂಬಲ ಸೂಚಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದ ಸಂಚಾಲಕರಾದ ಕೇಶವ ನಂದೋಡಿ ಅಧ್ಯಕ್ಷತೆ ವಹಿಸಿದರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಮೂಡುಬಿದ್ರೆ ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ, ಶಂಕರಪುರದ ಶ್ರೀ ಸಾಯಿ ಈಶ್ವರ್ ಗುರೂಜಿ, ಮಂಗಳೂರಿನ ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ಮಾತಾಜಿ ಶಿವಜ್ಞಾನಮಹಿ ಸರಸ್ವತಿ, ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ಕಮಲಾ ಪ್ರಭಾಕರ್ ಭಟ್, ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ಕೆ ಪುರುಷೋತ್ತಮ, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಉಮನಾಥ್ ಖೋಟ್ಯಾನ್, ರಾಜೇಶ್ ನಾಯ್ಕ್, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು, ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಮಾಜಿ ಶಾಸಕರಾದ ಸಂಜೀವ ಮಠಂದೂರು, ಪ್ರಮುಖರಾದ ಗೋಪಾಲ್ ಕುತ್ತಾರ್, ಭರತ್ ಕುಂಡೇಲ್, ಸೂರಜ್ ಕುಮಾರ್ ಹಾಗೂ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಆತ್ಮೀಯ ಬಂಧುಗಳೇ, ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ ಏಕತೆಯನ್ನು ವಿಶ್ವಕ್ಕೆ ತೋರಿಸಿದ ನಮ್ಮ ದೇಶದ ನಾಯಕತ್ವಕ್ಕೆ ಗೌರವ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುವ ಅಭೂತಪೂರ್ವ ಮೇಲುಗಟ್ಟೆಗೆ ಸರಿಯಾಗಿ ಪಿವಿಎಸ್ ವೃತ್ತದಿಂದ ಸಮಗ್ರತೆಯನ್ನು ವಿಶ್ವಕ್ಕೆ ತೋರಿಸಿದ ನಮ್ಮ ದೇಶದ ನಾಯಕತ್ವಕ್ಕೆ ಗೌರವ ಮತ್ತು ಅಭಿನಂದನೆಗಳನ್ನು ಕರಾವಳಿ ಮೈದಾನ ಲಾಲ್ಬಾಗ್ ವರೆಗೆ ನಡೆಯುವ ಭವ್ಯ ತಿರಂಗ ಯಾತ್ರೆಯಲ್ಲಿ ದೇಶ ಪ್ರೇಮಿಗಳನ್ನ
ಇಂದು ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ PVS ವೃತ್ತದಿಂದ भारत माता की जय वंदे मातरम वंदे मातरम वंदे मातरम वंदे मातरम जय भारत माता सनातन हिंदू धर्म की जय, सनातन हिंदू धर्म की जय। ಈ ಸಂದರ್ಭದಲ್ಲಿ ವೇದಿಕೆಯ ಮೇಲಿರುವ ಗಣ್ಯರಿಗೆ ನನ್ನ ಪ್ರಣಾಮಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳುತ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೆಯದಾಗಿ ಸುಧೀರ್ ಪೈ ಎಂ CPO ಎಕ್ಸ್ ನೋವೆಲ್ ಆಫೀಸರ್, ಇವರು ಕಾರ್ಯಕ್ರಮದಲ್ಲಿ 7th ಬಾಸ್ತಿ ಗಾರ್ಡನ್ ಹೈಯರ್ ಪ್ರೈಮರಿ ಸ್ಕೂಲ್ ಮಂಗಳೂರು ಗಳಿಸಿರುತ್ತಾರೆ. ಹಾಗೆಯೇ 2022ರ ಉತ್ತರ ಪ್ರದೇಶದ ವಿಧಾನಸಭಾ ಭಾರತದಲ್ಲಿ ಈ ಮುಂಚೆ ಎಂದೂ ಕಂಡರಿಯದ ಒಂದು ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಾಚರಣೆಯು ಯಶಸ್ವಿಯಾಗಿದೆ. ಅದಕ್ಕೆ ನಾವೆಲ್ಲರೂ ಒಂದಾಗಿ ಧ್ವನಿಗೂಡಿಸಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈವರೆಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನದಿಂದ ಇದುವರೆಗೆ ನಡೆದ ಎಲ್ಲ ಕಾರ್ಯಾಚರಣೆಗಳಲ್ಲೂ ಈ ಥರದ ಒಂದು ಸಕ್ಸೆಸ್ ಅಂತ ಹೇಳುವ ಒಂದು ಪಾರ್ಟ್, ಅಂದರೆ ಈಗ ಯುದ್ಧ ಅಂದರೆ ಗಡಿಯಲ್ಲಿ ಒಂದು ಬಂದೂಕು ಹಿಡ್ಕೊಂಡು ನಿಲ್ಲುವುದಲ್ಲ. ಈಗ ಎಲ್ಲ ಟ್ಯಾಕ್ಟಿಕಲ್ ವಾರ್ ಅಂದರೆ ಇಲೆಕ್ಟ್ರಾನಿಕ್ಸ್ ಮತ್ತು ಐಡಿಯಾಲಜಿಗಳನ್ನು ಚೇಂಜ್ ಮಾಡಿ ಅದರಿಂದ ನಮ್ಮ ಶತ್ರುವನ್ನು ಬಗ್ಗಿಸುವಂಥ ಒಂದು ಕಾರ್ಯಕ್ರಮ ಆಪರೇಷನ್ ಸಿಂಧೂರ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, भारत माता की, भारत माता की वंदे वंदे. ಆಪರೇಷನ್ ಸಿಂಧೂರ್ ಎಷ್ಟು ಸಕ್ಸಸ್ಫುಲ್ ಆಯ್ತಂತ ನಾವು ಎಲ್ಲ ಕಡೆಯಿಂದ ನೋಡ್ತಾ ಇದ್ದೇವೆ, ಇಲ್ಲಿ ಟಿವಿಯಿಂದ ನೋಡ್ತಾ ಇದ್ದೇವೆ. ಆದ್ರೆ ನಮ್ಮ ಭಾರತೀಯರದೊಂದು ಪ್ರಾಬ್ಲಮ್ ಎಂತ ಅಂದ್ರೆ, ನಮ್ಮ ದೋಣಿಯಲ್ಲಿ ಒಂದು ಸಡೆಯಲ್ಲಿ ತೂತ ಆದ್ರೆ ನಾವು ಬೇರೆ ಕಡೆಯಲ್ಲಿ ಕೂತು ಆಚೆ ತೂತ ಆಯ್ತಂತ ನಾವು ನಗಾಡ್ತೇವೆ ಕುತ್ಕೊಂಡು. ಅದು ತೂತು ತುಂಬಿದ್ರೆ ನಮ್ಮ ದೋಣಿ ಕೂಡ ಇಲ್ಲಿ ಮುಳುಗ್ತದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದು ನಮ್ಮ ಬಾಗಿಲಿಗೆ ಬರುವ ತನಕ, ಆ ಪ್ರಾಬ್ಲಮ್ ನಮ್ಮ ಬಾಗಿಲಿಗೆ ಬರುವ ತನಕ ನಾವು ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.